ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡೋ ಮೂಲಕವಾಗಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಭಾನುವಾರದಿಂದ ಮೋದಿ 3.0 ಯುಗ ಆರಂಭವಾಗಲಿದೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ ನರೇಂದ್ರ ಮೋದಿ. ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಿ ಹಕ್ಕು ಪ್ರತಿಪಾದಿಸಿದ್ದಾರೆ. ರಾಷ್ಟ್ರಪತಿಗಳಿಗೆ ಮಿತ್ರ ಪಕ್ಷಗಳ ಬೆಂಬಲವನ್ನ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಮೋದಿ ಅವರು. ಭಾನುವಾರ ಸಂಜೆ 6 ಗಂಟೆಗೆ ಮೋದಿ ಅವರ ಪಟ್ಟಾಭಿಷೇಕ. ಈ ಕುರಿತಾಗಿ ಸ್ವತಃ ನರೇಂದ್ರ ಮೋದಿ ಅವರು ಹಕ್ಕು ಮಂಡನೆ ಮಾಡಿದ ನಂತರದಲ್ಲಿ ಮಾತನಾಡಿದ್ದಾರೆ. ಭಾನುವಾರ ಸಂಜೆ ಪದಗ್ರಹಣ ಕಾರ್ಯಕ್ರಮ ಇದೆ ಅನ್ನೋದರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. मोटे तौर पर मैंने राष्ट्रपति जी को कहा है कि हमें 9 तारीख शाम को सुविधा रहेगी. अब बाकी डिटेल तो राष्ट्रपति भवन वर्कआउट करेगा और हम तब तक मंत्रिपरिषद की सूची राष्ट्रपति जी को सुपुर्द करेंगे. उसके बाद शपथ समारोह होगा. साथियों, सरकार एनडीए की एक प्रकार से एनडीए 1, एनडीए 2 और एनडीए 3 ये एक निरंतरता है और हमारे संकल्पों को लेकर के, सुशासन के प्रति हमारी प्रतिबद्धता को लेकर के और देश के सामान्य जन के सपनों को पूरा करने के प्रयास के रूप में इस निरंतरता को हम और अधिक ऊर्जा के साथ और अधिक व्यापक विजन के साथ आगे बढ़ाएंगे और ಎನ್ಡಿಎ 1, 2 ರೀತಿಯಲ್ಲಿ ಮೂರನೇ ಒಂದು ಅವಧಿಯಲ್ಲೂ ಕೂಡ ಯಶಸ್ವಿಯಾಗಿ ನಾವು ನಿಭಾಯಿಸ್ತೀವಿ. ಅತ್ಯಂತ ಉತ್ಸಾಹದಿಂದ ಮತ್ತು ಉತ್ತಮ ಗುರಿಯೊಂದಿಗೆ ನಮ್ಮ ಒಂದು ಸರ್ಕಾರ ನಡೆಯುತ್ತೆ ಅನ್ನೋದರ ಬಗ್ಗೆ ಕೂಡ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ.